ವೀಕ್ಷಕರೇ, ಕಾಲಕಾಲಕ್ಕೆ ಚುನಾವಣೆಗಳು ನಡಿಬೇಕು. ನಮ್ಮನ್ನಾಳುವಂಥ ನಾಯಕನನ್ನು ನಾವು ಕಾಲಕಾಲಕ್ಕೆ ಆಯ್ಕೆ ಮಾಡಿ ಕಳಿಸ್ಬೇಕು. ಆಯ್ಕೆ ಮಾಡಿದಂಥ ನಾಯಕ ಒಳ್ಳೇದು ಮಾಡ್ತಾನೋ ಕೆಟ್ಟದ್ದು ಮಾಡುತ್ತಾನೋ ಅನ್ನೋದು ಬೇರೆ ಪ್ರಶ್ನೆ. ಒಳ್ಳೇದು ಮಾಡ್ತಾನೆ ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಅಥವಾ ವೈಯಕ್ತಿಕವಾಗಿ ನನಗೆ ಒಳ್ಳೆಯದಾಗದಿದ್ರೂ ಕೂಡ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಆತನಿಂದ ಒಳ್ಳೆಯ ಕೆಲಸ ಆಗುತ್ತೆ ಅನ್ನುವ ದೃಷ್ಟಿಯಿಂದ ನಮ್ಮಲ್ಲಿ ಚುನಾವಣಾ ವ್ಯವಸ್ಥೆ ಇದೆ. ಎಲ್ಲ ಸ್ತರದಲ್ಲೂ ಕೂಡ ಗ್ರಾಮ ಪಂಚಾಯಿತಿಯಿಂದ ಹಿಡಿದು MLA ಲೆವೆಲ್ವರೆಗೂ MP ಲೆವೆಲ್ವರೆಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಥವಾ ನಮ್ಮ ದೇಶದಲ್ಲಿ ಚುನಾವಣೆ ಮೂಲಕನೇ ನಮ್ಮನ್ನಾಳುವ ನಾಯಕನನ್ನು ಸೆಲೆಕ್ಟ್ ಮಾಡ್ತೀವಿ. ಈಗ ಬೃಹತ್ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಅಥವಾ ಈಗದೇನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಆಗಿದೆಯಲ್ಲ, ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅಥವಾ ಈ ಹಿಂದೆ ಇದ್ದಂಥ BBMPಗೆ ಎಲೆಕ್ಷನ್ ಆಗಿ ಕಳೆದೀಗ 11 ವರ್ಷ ಆಯಿತು. 5 ವರ್ಷದ ಹಿಂದೆಯೇ ಎಲೆಕ್ಷನ್ ನಡೀಬೇಕಿತ್ತು. ಆದರೆ ಇದುವರೆಗೂ ಕೂಡ ಪಕ್ಷಾತೀತವಾಗಿ ಅಥವಾ ಯಾವುದೇ ಪಕ್ಷ ಕೂಡ ಚುನಾವಣೆಯನ್ನು ನಡೆಸೋದ್ರ ಬಗ್ಗೆ ಒಲವನ್ನು ತೋರಿಸಿಲ್ಲ, ಚುನಾವಣೆ ನಡೆಸೋದ್ರ ಬಗ್ಗೆ ಆಸಕ್ತಿಯನ್ನು ವಹಿಸಿಲ್ಲ. ಕೋರ್ಟ್ ಪದೇ ಪದೇ ಸರ್ಕಾರಗಳಿಗೆ ಛೀಮಾರಿ ಹಾಕಿದರೂ ಕೂಡ ಚುನಾವಣೆಯನ್ನು ಮುಂದೂಡಿ ಅಂತ ಮತ್ತೆ ಕೋರ್ಟ್ಗಳಿಗೆ ಹೋಗುವಂಥ ಪ್ರಸಂಗ ನಡೆದೇ ಇದೆ. ಸುಪ್ರೀಂ ಕೋರ್ಟ್ ಈ ಹಿಂದೆ ಹೇಳಿತ್ತು, ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಅಥವಾ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಜೂನ್ 31 ಒಳಗಾಗಿ ಎಲೆಕ್ಷನ್ನನ್ನು ನಡೆಸಿ, BBMP ಎಲೆಕ್ಷನ್ನನ್ನು ಮುಂದೂಡಬೇಡಿ, ಸಾರ್ವಜನಿಕರಿಗೆ ಇದರಿಂದ ಬಹಳ ತೊಂದರೆ ಆಗುತ್ತೆ ಅಂತ ಕೆಲವರು PIL ಹೋಗಿದ್ದರಿಂದಾಗಿ ಕೋರ್ಟ್ ಈ ಮಾತನ್ನು ಹೇಳಿತ್ತು. ಆದರೆ ಸರ್ಕಾರ ಇದುವರೆಗೂ ಎಲೆಕ್ಷನ್ ನಡೆಸಿಲ್ಲ, ಎಲೆಕ್ಷನ್ ನಡೆಸುವ ಉತ್ಸಾಹವನ್ನು ತೋರಿಸಿಲ್ಲ. ಮೊನ್ನೆ ತಾನೇ CS ಸಂಗ್ರೇಶಿ ರಾಜ್ಯ ಚುನಾವಣಾ ಆಯುಕ್ತರು BBMP ಎಲ್ಲ ವಲಯಗಳ ಆಯುಕ್ತರುಗಳಿಗೂ ಸೇರಿದಂತೆ ಮುಖ್ಯ ಆಯುಕ್ತರನ್ನು ಸೇರಿದಂತೆ ಹಲವರ ಮೀಟಿಂಗ್ ಕರೆದರು. ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಕೇಳಿದ್ರು ಎಲ್ರಿಗೂ, ನೋಡಪ್ಪ, ಸುಪ್ರೀಂ ಕೋರ್ಟ್ ಹಿಂಗೆ ಹೇಳಿದೆ, ನಾವು ಜೂನ್ ಒಳಗಾಗಿ ಎಲೆಕ್ಷನ್ ನಡೆಸಬೇಕು, ಒಂದು ಸೂಕ್ತವಾದ ದಿನಾಂಕವನ್ನು ನೀವೆಲ್ಲರೂ ಕೂಡ ಸೇರಿ ತಿಳಿಸಿ ಅಧಿಕಾರಿಗಳು, ಯಾವ ದಿನಾಂಕ ಸೂಕ್ತವಾಗುತ್ತೆ ಅನ್ನೋದನ್ನು. ಏನು ಜೂನ್ 31 ಎಲೆಕ್ಷನ್ ಆಗಬೇಕಲ್ವಾ, ಜೂನ್ 14ರಿಂದ 24 ಆ ಒಂದು ಟೈಮ್ ಬೌಂಡಲ್ಲಿ ಒಂದು ದಿನಾಂಕವನ್ನು ಸೂಚಿಸಿ, ಒಂದು ವೇಳೆ ನಿಮ್ಮಿಂದ ಆಗಿಲ್ಲ ಆ ಕೆಲಸ ಅಂತಂದರೆ ಚುನಾವಣಾ ಆಯೋಗ ತನ್ನ ಸ್ವತಂತ್ರವನ್ನು ಬಳಸಿ ತಕ್ಷಣ ನಾವು ದಿನಾಂಕವನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಇದ್ರ ಮೇಲೆ ಈಗ ಚರ್ಚೆ ಹೇಳ್ತು. ಇದಾದ ನಂತರ ಹಂಗಂತ ಚುನಾವಣಾ ದಿನಾಂಕ ಘೋಷಣೆ ಆಯಿತಾ, ಅಧಿಕಾರಿಗಳು ಚುನಾವಣಾ ದಿನಾಂಕ ತಿಳಿಸಿದ್ರ ಕೇಳಿದ್ರೆ ಇಲ್ಲ. ಇದರ ಇಂಟರ್ನಲ್ಲನ್ನು ಒಂದಿಷ್ಟು ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ರಾಜ್ಯದ ಇಬ್ಬರು ದಿಗ್ಗಜರು, ಮುಖ್ಯಮಂತ್ರಿಗಳು ಒಂದು ಕಡೆ, ಇನ್ನೊಂದು ಕಡೆ DC ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಇಬ್ಬರಲ್ಲಿ ಒಬ್ಬರಿಗೆ ಎಲೆಕ್ಷನ್ ಮಾಡೋದಕ್ಕೆ ಮನಸ್ಸಿದೆ, ಇನ್ನೊಬ್ಬರಿಗೆ ಎಲೆಕ್ಷನ್ ಮಾಡೋದಕ್ಕೆ ಮನಸ್ಸಿಲ್ಲ ಅನ್ನೋ ಒಂದಿಷ್ಟು ಮಾತುಗಳು, ಗುಮಾನಿಗಳು ಕೇಳಿಸ್ತಾ ಇದ್ದಾವೆ. ಕೇವಲ ಗುಮಾನಿಯಾಗಿ ಉಳಿದಿಲ್ಲ ಇದು. ಕೇಂದ್ರ ಉಕ್ಕು ಖಾತೆ ಸಚಿವರು ಕುಮಾರಸ್ವಾಮಿ ಅವರು ಕೂಡ ಇದನ್ನು ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ. ಸಿದ್ದರಾಮಯ್ಯನವರಿಗೆ ಎಲೆಕ್ಷನ್ ನಡೆಸೋದು ಬೇಕಿದೆ, ತಕ್ಷಣ ಎಲೆಕ್ಷನನ್ನು ನಡೆಸಬೇಕು. ಹಾಗಾಗಿಯೇ ರಾಜ್ಯ ಚುನಾವಣಾಧಿಕಾರಿಗಳಿಗೆ ಅವ್ರಿಗೆ ಸೂಚನೆ ನೀಡಿದರು, ತಕ್ಷಣ ದಿನಾಂಕವನ್ನು ಘೋಷಣೆ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರನೇ BBMP ಅಧಿಕಾರಿಗಳ ಮೀಟಿಂಗನ್ನು ಚುನಾವಣಾ ಆಯುಕ್ತರು ಕರೆದರು ಅಂತ. ಇದು DK ಶಿವಕುಮಾರ್ ಅವರಿಗೆ ಗೊತ್ತಾದ ತಕ್ಷಣ ಏನು ಮಾಡಿದ್ರು ಅಂದರೆ, ಇಲ್ಲ ಹಂಗೆ ಎಲೆಕ್ಷನ್ ಮಾಡೋಕ್ಕಾಗೋದಿಲ್ಲ, ಎಲೆಕ್ಷನ್ ಮಾಡೋದಕ್ಕೆ ಬಹಳ ಅಡೆತಡೆಗಳಿದ್ದಾವೆ. ಈಗ ಸ್ಕೂಲ್ಗಳು ಸ್ಟಾರ್ಟ್ ಆಗುತ್ತೆ, ಕಾಲೇಜ್ಗಳು ಸ್ಟಾರ್ಟ್ ಆಗುತ್ತೆ, ಎಲ್ಲ ಥರದ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ, ಅದರ ನಡುವೆ ಗಣತಿಗಳಿದ್ದಾವೆ. ಈ ಎಲ್ಲ ಕಾರಣವನ್ನು ಇಟ್ಕೊಂಡು ನಾವು ಸುಪ್ರೀಂ ಕೋರ್ಟಿಗೆ ಹೋಗಬೇಕು, ಮತ್ತೆ ಚುನಾವಣೆ ಮಾಡೋದಕ್ಕೆ ಒಂದು 3 ತಿಂಗಳು ಸಮಯ ತಗೋಬೇಕು ಅನ್ನೋ ತೀರ್ಮಾನ ಆಯ್ತಂತೆ. ನಿಜನಾ ಅಂದರೆ ಈ ಮಾತು ಹರಿದಾಡ್ತಾ ಇದೆ. ಮುಖ್ಯಮಂತ್ರಿಗಳು ಎಲೆಕ್ಷನ್ ಮಾಡೋದಕ್ಕೆ ಮನಸ್ಸು ತೋರಿಸಿದ್ದಾರೆ, ಉಪಮುಖ್ಯಮಂತ್ರಿಗಳು ಇದು ಬೇಡ, ಯಾಕೆ ಅಂತ ಹುಡುಕ್ತಾ ಹೊಂಟ ಸಂದರ್ಭ ಅದಕ್ಕೂ ಕೂಡ ಕುಮಾರಸ್ವಾಮಿ ಅವರು ಒಂದಿಷ್ಟು ಪುರಾವೆ, ಒಂದಿಷ್ಟು ಮಾತನ್ನು ಹೇಳ್ತಾರೆ. ಮುಖ್ಯಮಂತ್ರಿ ಮತ್ತು CM ಕುರ್ಚಿ ಗುದ್ದಾಟ ಇದೆಯಲ್ಲ, ಇದು ಈಗಾಗಲೇ 3 ವರ್ಷ ಸಮಯ ತಲುಪಿದೆ. ತಕ್ಷಣದಲ್ಲೇ ಇನ್ನೇನು ಆಗ್ಬಿಡುತ್ತೆ ಅನ್ನೋ ಮಾತು ಎಲ್ಲ ಕೇಳಿ ಬಂತು.
ಈ BBMP ಎಲೆಕ್ಷನ್ ಬಂದರೆ ಸಿದ್ದರಾಮಯ್ಯ ಅವರು ಇನ್ನೊಂದು 6 ತಿಂಗಳು ಸೇಫ್. ಒಂದು ವೇಳೆ ಎಲೆಕ್ಷನ್ ಬರಲಿಲ್ಲ ಅಂದರೆ ಮತ್ತೆ ತಳಮಳ ಶುರುವಾಗುತ್ತೆ. ಒಂದು ವೇಳೆ ಎಲೆಕ್ಷನ್ ಘೋಷಣೆ ಆದರೆ ಸಿದ್ದರಾಮಯ್ಯ ಅವ್ರಿಗೆ ಸೇಫ್ ಆಗಿರೋದು DK ಶಿವಕುಮಾರ್ ಅವ್ರಿಗೆ ನೆಗೆಟಿವ್ ಹೊಡೆಯುತ್ತೆ. ಯಾಕೆ ಹೊಡೆಯುತ್ತೆ ಕೇಳಿದ್ರೆ, ಮತ್ತೆ ಹೈಕಮಾಂಡ್ ಮುಂದೆ ಹೋಗಂಗಿಲ್ಲ. ಅವ್ರು ಹೇಳ್ತಾರೆ ಎಲೆಕ್ಷನ್ ಇದೆ, ಎಲೆಕ್ಷನ್ ಮುಗಿಸ್ಕೊಳ್ಳಿ ಅಂತ. DK ಶಿವಕುಮಾರ್ ಪಟ್ಟು ಹಿಡಿದ್ಬಿಟ್ಟಿದ್ದಾರೆ, ಈಗಲೇ ನನಗೆ ಬದಲಾವಣೆ ಆಗಬೇಕು, ನನಗೆ ಸ್ಥಾನ ಬರಬೇಕು ಅಂತ. DK ಶಿವಕುಮಾರ್ ಯಾಕೆ ಮುಂದೂಡಿ ಅಂತಾರೆ ಕೇಳಿದರೆ, ಇವೆಲ್ಲ ಬೇರೆ ಆಯಾಮ. ಯಾವುದು ಸ್ಕೂಲ್ಗಳು ಸ್ಟಾರ್ಟ್ ಆಗುತ್ತೆ, ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಗಣತಿ ಇದೆ, ಎಲ್ಲ ಯಾವ ಕಾಲದಲ್ಲೂ ಇರುತ್ತೆ. ಕಾಲಕ್ಕೆ ತಕ್ಕಂತೆ ಫಸ್ಟ್ ಎಲೆಕ್ಷನ್ ಮಾಡುವಂಥ ಧೈರ್ಯ ತೋರಿಸ್ಬೇಕು, ಅದು ಇರೋದು. ನೀವು ಸುಮ್ಮನೆ ನೆಪ ಹೇಳ್ಕೊಂಡು ನಮ್ಮದೇ ಬ್ರ್ಯಾಂಡ್ ಬೆಂಗಳೂರು, ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ, ಇವತ್ತೆಲ್ಲ ಹೇಳ್ತಾಯಿದ್ರು. ನಾನು ನೋಡಿದೆ, ಈ ಖಾತಾ ಮಾಡ್ತೀನಿ, ಮನೆಗೆ ಖಾತಾ ಮಾಡಿಕೊಟ್ಬಿಡ್ತೀನಿ, ನೀವು ಯಾವುದೇ ಅಧಿಕಾರಿಗಳಿಗೆ ಹಣ ಕೊಡೋದು ಬೇಡ, ಯಾವುದೇ ಲಂಚ ಕೊಡೋದು ಬೇಡ, ಇದೆಲ್ಲ ಆಯ್ತು ಸ್ವಾಮಿ. ಸ್ಥಳೀಯ ಮಟ್ಟದಲ್ಲಿ ನಿಮ್ಮ ಪ್ರತಿನಿಧಿಗಳು ಬೇಕಲ್ಲ, ಅದರ ಆಯ್ಕೆ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಅದನ್ನು ಮುಂದೂಡಿ ಅಂತ ಪದೇ ಪದೇ ಕೇಳ್ತೀರಿ. ಸರ್ಕಾರ ಅಗೇನ್ ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ಮತ್ತೆ ಕಾಲ ಮುಂದೂಡಿ ಅಂತ. ಸೊ ನೀವು ಎಲೆಕ್ಷನ್ ಬಗ್ಗೆ ಮಾತಾಡಲ್ಲ, ನಿಮ್ಮದೇ ತಳಮಟ್ಟದ ಅಧಿಕಾರಿಗಳನ್ನು ಆಯ್ಕೆ ಮಾಡೋದ್ರ ಬಗ್ಗೆ ಮಾತಾಡಲ್ಲ. ಈಗ ಏನೋ 3-4 ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗ A ಖಾತಾ ಕೊಡ್ತೀನಿ, B ಖಾತಾ ಕೊಡ್ತೀನಿ, ನಿಮಗೆ ನಿಮ್ಮ ಜಮೀನಿಗೆ ಖಾತಾ ಕೊಟ್ಬಿಡ್ತೀನಿ, ಲ್ಯಾಂಡಿಗೆ ಖಾತಾ ಕೊಡ್ತೀನಿ, ಎಲ್ಲ ಹೇಳ್ತಾ ಇದ್ದೀರಿ. ಸೊ ತಪ್ಪಂತಲ್ಲ, ಕೊಡಿ, ಇದೆಲ್ಲದನ್ನು ಮಾಡಿ. ಇದರ ನಡುವೆ 11 ವರ್ಷ ಆಗಿದೆ. ನಿಮ್ಮ ಅವಧಿಯಲ್ಲೂ ಆಗಿದೆ, BJP ಅವಧಿಯಲ್ಲೂ ತಡ ಆಗಿದೆ, JDS ಅವಧಿಯಲ್ಲೂ ತಡ ಆಗಿದೆ, ಎಲ್ಲ ಅವಧಿಯಲ್ಲೂ ತಡ ಆಗಿದೆ. ನಾನು ಯಾರ ಬಗ್ಗೆ ಇಲ್ಲಿ ಜನರಲೈಸ್ ಮಾಡಿ ಹೇಳ್ತಾ ಇಲ್ಲ. ಆದರೆ ನೀವು ಅದನ್ನು ಮಾಡೋ ಮನಸ್ಸು ಮಾಡಿ. ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಇಷ್ಟೊಂದು ಮಾತಾಡೋರು, ಬ್ರ್ಯಾಂಡ್ ಬೆಂಗಳೂರನ್ನು ಮಾಡಬೇಕು ಅಂದರೆ ಇವರೆಲ್ಲ ಬೇಕು, ಈ ವ್ಯವಸ್ಥೆಗೆ ಸರಿಯಾಗಿ ನಡ್ಕೊಂಡು ಹೋಗಬೇಕು, ಅದನ್ನು ತೋರಿಸಿ ಅನ್ನೋದು. ರಾಜಕೀಯ ವಲಯದಿಂದಲೂ ಇದೇ ಮಾತು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ಎಲೆಕ್ಷನ್ ನಡೆಸೋದು ಬೇಕು, DK ಶಿವಕುಮಾರ್ ಅವ್ರಿಗೆ ಬೇಡ ಅಂತ. ಕುಮಾರಸ್ವಾಮಿ ಅವರು ಇದೇ ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಾರೆ ಚುನಾವಣೆಯಂತೂ ಸದ್ಯಕ್ಕಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತಾಗೇನು ಸೆಪ್ಟೆಂಬರ್ಗೆ ಹೋಗುತ್ತೋ, ಇನ್ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಅಥವಾ ಕೋರ್ಟೇ ಒಂದು ದಿನಾಂಕ ಘೋಷಣೆ ಮಾಡಬೇಕು, ಅದು ಕೂಡ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ವೀಕ್ಷಕರೇ, ಕುಮಾರಸ್ವಾಮಿ ಅವರು ಹೇಳಿದ ಈ ಮಾತು ಏನು ಎಲೆಕ್ಷನ್ ಬೇಕು ಬೇಡ ಅನ್ನೋದ್ರ ಬಗ್ಗೆ, ಸಿದ್ದರಾಮಯ್ಯ ಅವರಿಗೆ ಎಲೆಕ್ಷನ್ ಬೇಕು, DK ಶಿವಕುಮಾರ್ ಅವ್ರಿಗೆ ಬೇಡ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಅಥವಾ ನಿಮ್ಮ ಮಾತೇನಿದೆ ಅಥವಾ ನಿಮ್ಮ ಒಪ್ಪಿಗೆ ಏನಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸುವ ಪ್ರಯತ್ನವನ್ನು ಮಾಡಿ. ಇದಿಷ್ಟು ನನಗೆ ತಿಳಿದಿರುವಂಥ ಮಾಹಿತಿ. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.